ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಷಯ ಭಂಡಾರಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನೀವೆಲ್ಲರೂ ಟ್ರೈನ್ಗಳು ನೋಡಿರ್ತೀರಾ, ಟ್ರೈನಲ್ಲಿ ಓಡಾಡಿರ್ತೀರಾ, ಓಡಾಡದೇ ಇರೋರು ಅಟ್ಲೀಸ್ಟ್ ನೋಡಿರ್ತೀರಾ, ಇಲ್ಲ ಟಿವಿಲಾದ್ರೂ ನೋಡಿರ್ತೀರಾ, ಇಲ್ಲ ಸಿನಿಮಾದಲ್ಲಾದ್ರೂ ನೋಡಿರ್ತೀರಾ. ಆದ್ರೆ ನೀವೊಂದು ಗಮನಿಸಿದಿರೋ ಇಲ್ಲ ಗೊತ್ತಿಲ್ಲ, ಟ್ರೈನ್ ಹೋಗ್ತಾ ಇರುತ್ತೆ, ಲಾಸ್ಟ್ ಬೋಗಿ ಮೇಲೆ ಎಕ್ಸ್ ಅಂತ ಬರ್ದಿರ್ತಾರೆ. ಗಮನಿಸಿದಿರಾ ಯಾರಾದ್ರೂ? ಅದು ಕೆಲವೊಂದು ಬೋಗಿಲಿ ಕಲರ್ ಚೇಂಜ್ ಇರುತ್ತೆ, ಅಂದ್ರೆ ವೈಟ್ ಕಲರ್ ಇರುತ್ತೆ, ಕೆಲವೊಂದು ಬೋಗಿಲಿ ಯೆಲ್ಲೋ ಕಲರ್ ಇರುತ್ತೆ, ಹಳದಿ ಕಲರ್ ಇರುತ್ತೆ. ಓಕೆ, ಅದು ಯಾಕೆ ಬರ್ದಿರ್ತಾರೆ ಅಂತ ಯಾರಾದ್ರೂ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ದೀರಾ, ಥಿಂಕ್ ಮಾಡಿದ್ದೀರಾ ಅದ್ರ ಬಗ್ಗೆ? ಬನ್ನಿ ಇವತ್ತು ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಒಂದು ಟ್ರೈನ್ ಅಂದಮೇಲೆ 8, 10, 12 ಹೀಗೆ ಬೋಗಿಗಳಿರುತ್ತೆ. ಈಗ ಹೆಂಗಪ್ಪ ಅಂದ್ರೆ ಬೋಗಿಗಳು ಅಂದ್ರೆ, ಈಗ ಕೆಲವೊಂದು ಊರುಗಳಿಗೆ ಅಷ್ಟೊಂದು ಜನ ಓಡಾಡಲ್ಲ, ಅಲ್ಲಿ ಹೆಚ್ಚಿಗೆ ಕೋಚ್ಗಳ ಅವಶ್ಯಕತೆ ಇರಲ್ಲ, ಅಂತಲ್ಲಿ ಏನು ಮಾಡ್ತಾರೆ, ಅವರು ಕಡಿಮೆ ಬೋಗಿ ಅಂದ್ರೆ 8, 7 ಈ ತರ ಕೋಚ್ಗಳನ್ನ ಹಾಕಿ ಕಳಿಸ್ತಾರೆ. ಇನ್ನು ಕೆಲವೊಂದು ಸಿಟಿಯಿಂದ ಇನ್ನೊಂದು ಅಂದ್ರೆ ಕೆಲವೊಂದು ಸಿಟಿಗಳಿಗೆ ತುಂಬಾ ಜನದಟ್ಟಣೆ ಜಾಸ್ತಿ ಇರುತ್ತೆ, ಜಾಸ್ತಿ ಪ್ರಯಾಣಿಕರು ಓಡಾಡ್ತಿರ್ತಾರೆ. ಅಂತ ಜಾಗದಲ್ಲಿ ಜಾಸ್ತಿ 10, 12 ಹಿಂಗೆ ಜಾಸ್ತಿ ಬೋಗಿಗಳನ್ನ ಅಟ್ಯಾಚ್ ಮಾಡ್ತಾರೆ. ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ, ಎಕ್ಸ್ ಅಂತ ಯಾಕೆ ಬರ್ದಿರ್ತಾರೆ? ಹೌದು ಸ್ನೇಹಿತರೆ, ಯಾವತ್ತು ಎಕ್ಸ್ ಬರೆಯೋದು, ಎಕ್ಸ್ ಅಂತ ಕಾಣೋದು ಕೊನೆಯ ಬೋಗಿಲಿ, ಅದು ಹಿಂದ್ಗಡೆ ಕಾಣಿಸುತ್ತೆ. ನೀವು ಟ್ರೈನ್ ಪಾಸ್ ಆದ್ಮೇಲೆ ಹಿಂದ್ಗಡೆ ಕಾಣುತ್ತೆ. ಅದು ಬರ್ದಿರೋದು ಜನಸಾಮಾನ್ಯರಿಗೋಸ್ಕರ ಬರ್ದಿರೋದಲ್ಲ, ಆಯ್ತಾ? ಆದ್ರೆ ಅದನ್ನು ಜನಸಾಮಾನ್ಯರು ತಿಳ್ಕೊಂಡ್ರೆ ಒಳ್ಳೇದು. ಕೆಲವೊಂದ್ಸಲ ರೈಲ್ವೆ ಇಲಾಖೆಗೆ ನಮ್ಮಂತರಿಂದ ಯೂಸ್ ಆಗ್ಬೋದು. ವೆರಿ ಸಿಂಪಲ್, ಎಕ್ಸ್ ಅಂತ ಬರ್ದಿರೋದು ಇಷ್ಟೇ. ಅಲ್ಲಿ ಸಿಬ್ಬಂದಿಗಳು ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಾರಲ್ಲ, ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ಅಥವಾ ರೈಲ್ವೆ ಇಲಾಖೆ ಕೆಲಸ ಮಾಡೋ ಸಿಬ್ಬಂದಿಗಳು ದೃಢಪಡಿಸ್ಕೊಂತಾರೆ, ಖಚಿತಪಡಿಸ್ಕೊಂತಾರೆ. ಏನಂದ್ರೆ, ಅವ್ರಿಗೆ ಒಂದು ಟ್ರೈನ್ ಪಾಸ್ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಂದ್ರೆ ಅವ್ರು ಗಮನಿಸ್ತಾರೆ, ಲಾಸ್ಟ್ ಬೋಗಿಲಿ ಎಕ್ಸ್ ಅಂತ ಬರ್ದಿತ್ತು ಅಂದ್ರೆ ಈ ಟ್ರೈನು ಯಾವ ಬೋಗಿಗಳನ್ನು ಬಿಡದೆ ಎಲ್ಲಾ ಬೋಗಿಗಳನ್ನು ಎಳೆದುಕೊಂಡು ಹೋಗ್ತಾ ಇದೆ ಅಂತ, ಅಂದ್ರೆ ಯಾವುದೊಂದನ್ನು ಬಿಟ್ಟಿಲ್ಲ. ಆಮೇಲೆ ಸುರಕ್ಷಿತವಾಗಿ ಈ ಸ್ಟೇಷನ್ ಇಂದ ಮುಂದಿನ ಸ್ಟೇಷನ್ ಹೋಗ್ತಾ ಇದೆ, ಈ ಸ್ಟೇಷನ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಅವ್ರು ತಿಳ್ಕೊಳಕ್ಕೆ ಅವ್ರಿಗೋಸ್ಕರ ಅದು ಮಾಡಿರೋದು. ಅಂದ್ರೆ ಏನಂದ್ರೆ ಈ ಟ್ರೈನ್ ಯಾವುದೇ ಅಪಾಯನೂ ಎದುರಿಸಿಲ್ಲ, ಎಲ್ಲ ಸುರಕ್ಷಿತವಾಗಿ ತನ್ನ ಎಲ್ಲಾ ಕೋಚ್ಗಳೊಂದಿಗೆ ತನ್ನೆಲ್ಲಾ ಬೋಗಿಗಳೊಂದಿಗೆ ಹೋಗ್ತಾ ಇದೆ ಅದು. ಅಂದ್ರೆ ಎಕ್ಸ್ ಅಂತ ಬರ್ದಿದ್ದಾರೆ ಅಂದ್ರೆ ಇದು ಕೊನೆಯ ಬೋಗಿ. ಈ ಬೋಗಿ ಹಿಂದ್ಗಡೆ ಬೋಗಿ ಇತ್ತು ಅಂದ್ರೆ ಎಲ್ಲರೂ ಸರಿಯಾಗಿದೆ, ಮುಂದೆಲ್ಲ ಸರಿಯಾಗಿದೆ ಅಂತ ಅರ್ಥ. ಅದನ್ನ ಅವ್ರು ದೃಢಪಡಿಸ್ಕೊಂತಾರೆ. ಅಕಸ್ಮಾತ್ ಎಲ್ಲಾದ್ರೂ ಆ ಬೋಗಿ ಅವ್ರಿಗೆ ಕೊನೆಯ ಬೋಗಿಲಿ ಎಕ್ಸ್ ಅಂತ ಕಾಣಿಸ್ಲಿಲ್ಲ ಅಂದ್ರೆ ಅವರು ತಕ್ಷಣ ತುರ್ತು ಪರಿಸ್ಥಿತಿಲಿ ಇದೆ, ಈ ಬೋಗಿ ಈ ಟ್ರೈನ್ಗೆ ಏನೋ ಸಮಸ್ಯೆ ಆಗಿದೆ, ಈ ತರ ಒಂದು ಬೋಗಿ ಕಾಣಿಸ್ತಾ ಇಲ್ಲ ಹಿಂದ್ಗಡೆ ಬೋಗಿ ಅಂತೇಳಿ ಅವರು ತಕ್ಷಣನೇ ಅವರ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಇದರ ಅರ್ಥ ಎಷ್ಟೇ, ವೆರಿ ಸಿಂಪಲ್. ಏನಂದ್ರೆ, ಆ ರೈಲು ಯಾವುದೇ ಒಂದು ಸಮಸ್ಯೆನ ಎದುರಿಸದೆ, ಯಾವುದೇ ಬೋಗಿಗಳನ್ನ ಮಿಸ್ ಮಾಡ್ಕೊಳ್ಳದೆ ಎಲ್ಲಾ ಬೋಗಿಗಳನ್ನ ಕರ್ಕೊಂಡು ತನ್ನ ಒಂದು ಪ್ರಯಾಣನ ಬೆಳೆಸ್ತಾ ಇದೆ, ಅದು ಸಾಗ್ತಾ ಇದೆ ಅಂತ ಈ ಸ್ಟೇಷನ್ ಮಾಸ್ಟ್ರು ಅವನು ಖಚಿತಪಡಿಸ್ಕೊಳ್ತಾನೆ. ನೆಕ್ಸ್ಟ್ ಅದು ಇನ್ನೊಂದು ಸ್ಟೇಷನ್ಗೆ ಹೋದಾಗ ಆ ಸ್ಟೇಷನ್ ಅಲ್ಲಿ ಇರುವಂತ ಸಿಬ್ಬಂದಿನೋ ಅಥವಾ ಸ್ಟೇಷನ್ ಮಾಸ್ಟರ್ ಯಾರೊಬ್ರು ಅವರು ಅಲ್ಲಿ ಮತ್ತೆ ನೋಡ್ತಾರೆ ಟ್ರೈನ್ ನ ಹಿಂದ್ಗಡೆ ಬೋಗಿ ಅಂದ್ರೆ ಎಕ್ಸ್ ಬೋಗಿ ಇತ್ತು ಅಂದ್ರೆ ಸರಿ, ಅವನು ನಿರ್ಧಾರ ಮಾಡ್ತಾರೆ, ಈ ಟ್ರೈನಲ್ಲಿ ಯಾವುದೇ ರೀತಿಯ ಕೋಚ್ಗಳು ಮಿಸ್ ಆಗಿಲ್ಲ, ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆ, ಎಲ್ಲ ಬೋಗಿಗಳನ್ನು ಎಳ್ಕೊಂಡು ಹೋಗ್ತಾ ಇದೆ ಇಂಜಿನ್ ಅಂತ ಅವರು ಖಚಿತಪಡಿಸ್ಕೊಂತಾರೆ. ಇಷ್ಟೇ ಇದೇ ವಿಷಯ. ಇನ್ನೊಂದೇನಂದ್ರೆ, ಈ ಎಕ್ಸ್ ಅಂತ ಏನಿರುತ್ತೆ ಅದರಲ್ಲಿ ನೀವು ಗಮನಿಸಿರ್ಬೋದು, ಚಿಕ್ಕದಾಗಿ ಒಂಥರ ಅದ್ರ ಕೆಳಗಡೆನೋ ಪಕ್ಕದಲ್ಲೋ ಬರೆದಿರ್ತಾರೆ LV ಅಂತ, ಅಂದ್ರೆ ಲಾಸ್ಟ್ ವೆಹಿಕಲ್ ಅಂತೇಳಿ, ಲಾಸ್ಟ್ ವೆಹಿಕಲ್. ಸೊ ಅದ್ರಲ್ಲಿ ಏನಪ್ಪಾ ಅಂದ್ರೆ ಆ ಬೋಗಿಲಿ ರೈಲ್ವೆ ಸಿಬ್ಬಂದಿಗಳು, ಆಮೇಲೆ ರೈಲ್ವೆ ಗೇಟ್ ಕೀಪರ್ಗಳು, ಸಿಗ್ನಲ್ ಮ್ಯಾನ್ಗಳು ಅವರೆಲ್ಲ ಆ ಬೋಗಿಲಿ ಇರ್ತಾರೆ. ಸೊ ಆ ಬೋಗಿಲಿ ಹೋಗ್ತಾರೆ. ಹಿಂಗೆ ಇನ್ನು ರೈಲ್ವೆ ಇದರಲ್ಲಿ ಟ್ರೈನಲ್ಲಿ ಇನ್ನೂ ಬಹಳ ತರ ಇದೆ. ಕೆಲವೊಂದು ಪಟ್ಟಿ ಗೆರೆಗಳಿರುತ್ತೆ, ಆ ಬೋಗಿ ಏನ್ ಹೇಳುತ್ತೆ. ಆಮೇಲೆ ಇನ್ನು ಕೆಲವೊಂದು ಇದರಲ್ಲಿ ಯೆಲ್ಲೋ ಕಲರ್ ಇರುತ್ತೆ ಪಟ್ಟಿಗಳು. ಸೊ ಅಂಗವಿಕಲರಿಗೆ ಅಂತ ಕೆಲವೊಂದು ಬೋಗಿಗಳಿರುತ್ತೆ, ಮಹಿಳೆಯರಿಗೆ ಅಂತ ಒಂದು ಬೋಗಿಗಳು. ಅವೆಲ್ಲ ಹೆಂಗ್ ತಿಳ್ಕೊಳೋದು, ಹೆಂಗ್ ತಿಳ್ಕೊಳೋದು, ಅದೇ ಯಾವ ತರ ಅದನ್ನು ಏನ್ ಕಲರ್ ಇದ್ರೆ ಏನು, ಯಾವ ಪಟ್ಟಿ ಇದ್ರೆ ಏನು ಅನ್ನೋದನ್ನ ನಾ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಟ್ರೈನಲ್ಲಿ ಕೊನೆಯ ಬೋಗಿ ಮೇಲೆ ಎಕ್ಸ್ ಅಂತ ಯಾಕಿರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇಂಥ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.